Jungle. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಗಂಗಾಮತ ಸಮಾಜದ ವತಿಯಿಂದ ಜೂನ್ 24ರಂದು ಗಂಗಾದೇವಿ ಜಯಂತಿ ಹಾಗೂ ಸಾಮೂಹಿಕ ವಿವಾಹಗಳು ನಡೆಯಲಿವೆ ಎಂದು ಗಂಗಾಮತ ಸಮಾಜದ ಅಧ್ಯಕ್ಷ ಸಿದ್ದಪ್ಪ ಕರೆಕುರಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗಂಗಾಮತ ಸಮಾಜದ ವತಿಯಿಂದ ಭಾನುವಾರ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಹೊಸಳ್ಳಿ ಗ್ರಾಮದಲ್ಲಿ ಗಂಗಾದೇವಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಸಮಾಜದಿಂದ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಜೂನ್ 23ರಂದು ಗಂಗಾದೇವಿ ದೇವಸ್ಥಾನದಲ್ಲಿ ನೂತನ ಪಾದಗಟ್ಟೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ಹೆಬ್ಬಾಳ ಮಠದ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಕಲ್ಮಠದ ಕೊಟ್ಟೂರೇಶ್ವರ ಸ್ವಾಮೀಜಿಗಳು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಎಂದರು. ಇನ್ನು ಜೂನ್ 24ರಂದು 23ನೇ ವರ್ಷದ ಗಂಗಾದೇವಿ ಜಯಂತಿ ಹಾಗೂ 2 ವರ್ಷದ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ಜಯಂತಿ ದಿನದಂದು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಗಂಗಾದೇವಿ ಪಾದಗಟ್ಟೆ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಜಯಂತಿಯ ಅಂಗವಾಗಿ ದೇವಿಯ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಹೂವಿನ ಅಲಂಕಾರ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜೆಗಳು ನಡೆಯಲಿವೆ. ಇದೇ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವೂ ನಡೆಯಲಿದೆ. ಸಂಜೆ ನಡೆಯಲಿರುವ ಗಂಗಾದೇವಿ ರಥೋತ್ಸವಕ್ಕೆ ಬಿಜೆಪಿ ಮುಖಂಡರಾದ ಜಿ ಅರುಣಲಕ್ಷ್ಮಿ ಚಾಲನೆ ನೀಡಲಿದ್ದು, ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಗಂಗಾವತಿ ತಾಲೂಕು ಹೊಸಳ್ಳಿ ಗ್ರಾಮದ ಗಂಗಾನಗರದಲ್ಲಿ ಗಂಗಾದೇವಿ ದೇವಸ್ಥಾನ ಕಮಿಟಿ ವತಿಯಿಂದ ದಿನಾಂಕ 24/6/23ನೇ ನೂತನ 2ನೇ ವರ್ಷದ ನೂತನ ರಥೋತ್ಸವ 2ನೇ ವರ್ಷದ್ದು, ಆಮೇಲೆ 23ನೇ ವರ್ಷದ ಸಾಮೂಹಿಕ ವಿವಾಹ ಹಾಗೂ ಮೊನ್ನೆ ಮೆರವಣಿಗೆ ಪಾದಗಟ್ಟೆ, ಆಮೇಲೆ ಪಂಚಲೋಹ ಮೂರ್ತಿಯನ್ನು ಮೆರವಣಿಗೆ ಮಾಡಿದ್ವಿ ಮೊನ್ನೆ. ಆಮೇಲೆ ಸಾಮೂಹಿಕ ಮದುವೆ ನಡೀತಿದ್ದೇವೆ. ಇತರ ಕಾರ್ಯಕ್ರಮಗಳು ಜರುಗ್ತಿವೆ. ಮಹಿಳೆಯರಿಂದ ರಥೋತ್ಸವ, ಆಮೇಲೆ ಸಾಯಂಕಾಲ ಮಹಿಳೆಯರಿಂದ ರಥೋತ್ಸವ ನಡೀತಿದೆ ಅಂದರೆ ಗಣ್ಯಮಾನ್ಯರು ಎಲ್ಲರೂ ಆಗಮಿಸ್ತಿದ್ದಾರೆ. ಗಂಗಾದೇವಿ ದೇವಸ್ಥಾನದ ಹೊಸಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಂದ ಹೊಸ ಹಿರಿಯರಿಂದ ತೇರನ್ನು ಸಾಯಂಕಾಲ ಮಹಿಳೆಯರಿಂದ ಜರುಗುತ್ತದೆ. ಎಲ್ಲ ಸಾರ್ವಜನಿಕರು ಬರಬೇಕನ್ನು ತಮ್ಮಲ್ಲಿ ವಿನಂತಿ. ಯಾರು ಲಕ್ಷ್ಮೀ ಮೇಡಮ್ ಅವರು ಬರ್ತಾರೆ, ಜಾನಡಿ ಸಾಹೇಬರು ಅವರು ಬರ್ತಾರೆ, ಎಲ್ಲ ಮರಣ ಸಾಹೇಬರು, ಎಲ್ಲ ರಾಜಕಾರಣಿಗಳು ಎಲ್ಲರೂ ಗಂಗಾ ಜಯಂತಿ 23ನೇ ವರ್ಷ ಗಂಗಾ ಜಯಂತಿ ಹಾಗೂ ರಥೋತ್ಸವ 2ನೇ ವರ್ಷ ರಥೋತ್ಸವ ಇರೋದರಿಂದ ಇದು ಸಾಯಂಕಾಲ 5:30ರಿಂದ ದೇವರ ರಥೋತ್ಸವ ಮಹಿಳೆಯರು ನಡೆಯುವುದಾಗಿ ನಾವು ನೇಮಕ ಮಾಡ್ತೇವೆ. ಸಮಾಜದ ಉಪಾಧ್ಯಕ್ಷ ಡಾಣಿ ಮರಿಯಪ್ಪ, ಕಾರ್ಯದರ್ಶಿ ಮೆಟ್ರಿ ಶ್ರೀನಿವಾಸ, ಸದಸ್ಯರಾದ ಪಿ ಸಿದ್ದಪ್ಪ, ಬೋವಿ ಯಂಕಪ್ಪ, ಕುಂಟೂಜಿ ಹನುಮೇಶಪ್ಪ, ಚಂದ್ರಪ್ಪ ಹಾಗೂ ಇತರರಿದ್ದರು.